ನಮಸ್ಕಾರ ಬಂಧುಗಳೇ, ಇಂದು ನಾನು ವಿಶೇಷವಾದ ಒಂದು ಶಾಲೆ ಮಾಹಿತಿ ತೆಗೆದುಕೊಂಡು ಬಂದಿದ್ದೇನೆ. ಈ ಶಾಲೆ ಹೆಸರು ಇಂದಿರಾ ಗಾಂಧಿ ಬಾಲಕಿಯರ ಶಾಲೆ ಚಿತ್ತಾಪುರ್ ಅಂತ. ಈ ಶಾಲೆಯ ಕಟ್ಟಡ ನೋಡಿ, ಇದು ನನಗೆ ಅನಿಸಿದ್ದು ಪ್ರತಿಯೊಂದು ತಾಲೂಕಿನಲ್ಲಿ ಅಥವಾ ಗ್ರಾಮದಲ್ಲಿ ಇಂಥ ಒಂದೊಂದು ಶಾಲೆ ಇದ್ದರೆ ನಮಗೆ ಎಷ್ಟು ಅನುಕೂಲ ಅಂತ. ಪ್ರತಿಯೊಂದು ಸೌಲಭ್ಯವನ್ನು ಹೊಂದಿರುವಂಥ ಶಾಲೆ ಇದಾಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ನೋಡ್ರಿ, ವಿಶಾಲವಾದ ಕೋಣೆಗಳು, ವಿಶಾಲವಾದ ಒಂದೇ ಸ್ಥಳದಲ್ಲಿ ಅನೇಕ ಕೋಣೆಗಳನ್ನು ಹೊಂದಿರುವಂಥ ಈ ಒಂದು ಶಾಲೆ ಹೊಸದಾಗಿ ನಿರ್ಮಾಣ ಆಗಿದೆ ಅಂತ ಅನಿಸುತ್ತದೆ. ಈ ಒಂದು ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳು ಎಲ್ಲವೂ ಇದೆ. ಅದು ಒಂದೇ ಬಿಲ್ಡಿಂಗ್ನಲ್ಲಿ. ಈ ಒಂದು ಶಾಲೆ ಬಗ್ಗೆ ನನಗೆ ವಿಡಿಯೋದಲ್ಲಿ ಬಂದ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಈ ಒಂದು ಶಾಲೆಯ ಮಾಹಿತಿ ಸಿಕ್ಕಿತು. ನನಗೆ ಅನಿಸಿದ್ದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅಥವಾ ಪ್ರತಿಯೊಂದು ತಾಲೂಕು, ಜಿಲ್ಲೆ ಅಂತ ಅಲ್ಲಿ ಇಂಥ ಒಂದು ಶಾಲೆಗಳು ಇದ್ದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತದೆ. ನೋಡಿ, ಪುಟ್ಟ ಮಕ್ಕಳು ಕೂಡ ಇವೆ ಮತ್ತು ಎಲ್ಲ ಸೌಲಭ್ಯಗಳು ಈ ಶಾಲೆಯಲ್ಲಿ ಇವೆ ಅಂತ ನನಗೆ ಅನಿಸುತ್ತಿದೆ. ಇದನ್ನು ತಾವು ನೋಡಿ ತಮ್ಮ ಒಂದು ಗಮನಕ್ಕೂ ಇಂಥ ಶಾಲೆಗಳು ಇದ್ದಿದ್ದು ಕಂಡು ಬಂದರೆ ಈ ನಂಬರಿಗೆ 94806496 ಈ ನಂಬರಿಗೆ ವಿಡಿಯೋ ಹಾಕಿ. ಯಾಕೆಂದರೆ ಇಂಥ ಶಾಲೆಗಳ ಬಗ್ಗೆ ನಾವು ತಿಳಿಸೋಣ. ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚೆಚ್ಚು ಆಗಲಿ, ಒಂದೇ ಕಡೆಗೆ ಮಕ್ಕಳಿಗೆ ಶಿಕ್ಷಣ ಸಿಗುವಂಥ ಆಗಲಿ, ದಾಖಲಾತಿ ಆಗಲಿ, ಯಾವುದೇ ಕಾರಣಕ್ಕೂ ಮಕ್ಕಳು ಶಾಲೆ ಬಿಡಬಾರದು ಅನ್ನುವ ನಮ್ಮ ಉದ್ದೇಶ ಕೂಡ. ನನಗಂತೂ ಬಹಳ ಸಂತೋಷ ಅನಿಸಿದೆ. ಇಂಥ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಬಹಳ ಪುಣ್ಯವಂತರು ಅಂತ ನಾನು ಅನ್ಕೋತೀನಿ. ನೋಡಿ, ಇಂಥ ಒಂದು ಶಾಲೆ ಎಷ್ಟೊಂದು ಸೌಲಭ್ಯಗಳನ್ನು ಹೊಂದಿವೆ, ಹೇಗಿದೆ ಅಂತ ತಾವು ಕೂಡ ಬರೆದು ಹಾಕಿ. ನನಗೆ ಈ ಶಾಲೆ ಬಗ್ಗೆ ಯಾಕೆ ತಿಳಿಸಬೇಕು ಅಂತ ಅನಿಸುತ್ತಂದರೆ, ಇವಾಗ ಮಕ್ಕಳ ದಾಖಲಾತಿ ಕಡಿಮೆ ಆಗುತ್ತಿದೆ. ಮುಂದಿನ ದಿನದಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗಲಿ ಮತ್ತು ಎಲ್ಲ ಮಕ್ಕಳು ಶಾಲೆಗೆ ಬರಲಿ. ಸೌಲಭ್ಯಗಳಿದ್ದಾಗ ಖಂಡಿತವಾಗ್ಲೂ ಮಕ್ಕಳು ಶಾಲೆಗೆ ಬರುತ್ತವೆ ಅಂತ ನಾನು ಭಾವಿಸುತ್ತೇನೆ. ನನಗೆ ಈ ಶಾಲೆ ನೋಡಿದಾಗ ಎಲ್ಲ ಒಂದು ಸೌಲಭ್ಯವನ್ನು ಹೊಂದಿರುವಂಥ ಈ ಶಾಲೆ ಬಗ್ಗೆ ತಿಳಿಸಬೇಕು ಅಂತ ಅನಿಸಿತು. ಈ ವಿಡಿಯೋ ತಮಗೂ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಕಾಮೆಂಟ್ ಬರೆಯೋದನ್ನು ಮಾತ್ರ ಮರೆಯಬೇಡಿ. ಮತ್ತು ಇನ್ನೂ ಏನೇನೆಲ್ಲ ವ್ಯವಸ್ಥೆ ಆಗಬೇಕು ಅನ್ನೋದು ಕೂಡ ತಿಳಿಸಿ. ಯಾಕೆ ಅಂತಂದರೆ ನೋಡಿ, ನಮಗೆ ಏನೆಲ್ಲ ಬೇಕು ಅದೆಲ್ಲ ಒಂದೇ ಕಡೆ ಸಿಕ್ಕಾಗ ನಮ್ಗೆ ಕೂಡ ಸಂತೋಷ ಆಗುತ್ತದೆ. ಈ ಬಿಲ್ಡಿಂಗನ್ನು ನೋಡಿದಾಗ ನನಗೆ ಒಂದು ಐತಿಹಾಸಿಕ ಸ್ಥಳವನ್ನೇ ನೋಡಿದ ಹಾಗೆ ಆಗುತ್ತಿದೆ. ಬಂಧುಗಳೇ, ದಯವಿಟ್ಟು ತಮ್ಮ ಕಾಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು ಎಲ್ಲರಿಗೂ.